ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಗಗನ ಮಂಡಲದಲ್ಲಿ ಹುಟ್ಟಿದ ಶಶಿಕಳೆ ಭೂಮಂಡಲದಲ್ಲಿ ಉದಯವಾದುದ ಕಂಡೆನಯ್ಯ. ಭೂಮಂಡಲದಲ್ಲುದಯವಾದ ಶಶಿಕಳೆ ತ್ರೈಜಗವನುಂಗಿತ್ತು ನೋಡ. ನಾರಿಯರ ತಲೆಯ ಮೆಟ್ಟಿ ಮೇರುವೆಯ ಹೊಕ್ಕಿತ್ತು ನೋಡ. ಮೇರುಗಿರಿಯ ಪರ್ವತದಲ್ಲಿ ಪಾತನನೆದೆ ನುಂಗಿತ್ತು ನೋಡ. ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಯೋಗ ಸಾಧನೆ ಮೂಲಕ ಯೋಗಿಯ ಸಹಸ್ರಾರ ಕಮಲದಲ್ಲಿ ಹುಟ್ಟಿದ ಚಿತ್ಕಳೆ ಇಷ್ಟಲಿಂಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಂತರ ಅದು ಯೋಗಿಯ ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗಗಳನ್ನು ಆವರಿಸಿಕೊಳ್ಳುತ್ತದೆ. ಆಗ ಯೋಗಿ ಮಾಯೆಯನ್ನು ಮೆಟ್ಟಿ ನಿಂತಾಗ ಅವನ ಚಿತ್ಕಳೆ ಜೀವಾತ್ಮನನ್ನು ನುಂಗುತ್ತದೆ. ನಂತರ ಯೋಗಿ ತಾನು ಪರಶಿವನಿಂದ ಬೇರೆಯಲ್ಲ ಎಂಬ ಭಾವವನ್ನು ಹೊಂದುತ್ತಾನೆ. ಇಂದಿನ ಮಾತು: ಯಾವುದೇ ಕೆಲಸ ಪ್ರಾರಂಭಿಸುವ ಮುನ್ನ ಬರಬಹುದಾದ ಅಪಾಯಗಳನ್ನು ಊಹಿಸಿ ಮುಂದುವರಿದರೆ ಸೋತರೂ ಅದನ್ನು ಸಹಜವೆಂಬಂತೆ ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ. ಸುಖವಾಗಿ ಬಾಳಬೇಕು ಎಂದರೆ ಮೊದಲು ಹೊಂದಾಣಿಕೆ ಬಹುಮುಖ್ಯವಾಗಿದೆ. ಯಾವ ಜಾಗದಲ್ಲೂ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ನಮ್ಮ ಜೀವನ ಕಷ್ಟಕರವಾಗುತ್ತದೆ. ಶರಣು ಶರಣಾರ್ಥಿಗಳು.